ಉಪನಿಷತ್ ಸಿಕ್ತಾ? ಇಲ್ಲ, ಸಿಕ್ಕಿಲ್ಲ. ಯಾರಿಗೂ ಸಿಕ್ಕಿಲ್ಲ. ಆಮೇಲೆ ಸಿಕ್ಕಿದೆ. ವ್ಯಾಖ್ಯಾನ ಸಿಕ್ಕಿದೆಯಾ? ವ್ಯಾಖ್ಯಾನ 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 ಸಿಗ್ಬೇಕು. ಅದು ಶುರು ಮಾಡಿ ಇವತ್ತು, ನಾಳೆ ಹೊತ್ತಿಗೆ ಸಿಗ್ಬೇಕು ನೋಡ. ಇದೆಯಾ? ಕೊಡಿ. ಎಲ್ಲಿದೆ ಅದು? ಪ್ರಿಂಟ್ಔಟಾ? ಬರೀ ಮೂಲ ಎಲ್ಲರೂ ಇಟ್ಕೊಂಡ್ರೆ ಮಾಡಿಸ್ಕೊಟ್ಟು ಎಲ್ರಿಗೆ ಎಷ್ಟು ಬೇಕು ಖಾತೆಗಳು ಅಷ್ಟು ಕೊಟ್ಬಿಟ್ರೆ ಶುರು ಮಾಡಿ ಇವತ್ತು. ನಾಳೆ ಶ್ವೇತಾಶ್ವತರ ಉಪನಿಷತ್. ಉಪನಿಷತ್ ಶಬ್ದಕ್ಕೆ ಮೊದಲನೇ ಅರ್ಥ ಏನು ಗೊತ್ತಾ? ಉಪನಿಷತ್ತಿಗೆ ಉಪನಿಷತ್ ಹತ್ತಿರ ಕೂತ್ಕೊಂಡು ಕೇಳೋದು. ಆಫ್ಲೈನ್ ಅಂತ ಅರ್ಥ. ಆನ್ಲೈನ್ ಅಲ್ಲ, ಆಫ್ಲೈನ್. ಅದಕ್ಕೆ ಆನ್ಲೈನ್ ನೀವು ರಹಸ್ಯ ಉಪದೇಶ ಮಾಡಿ ಆನ್ಲೈನ್ ಹೇಳಿಬಿಟ್ಟು ದೇಶ ಬ್ಲಾಸ್ಟ್ ಮಾಡಿಬಿಡ್ತಾರೆ. ಅದೇನು ಬೇಕಾದಲ್ಲ. ಉಪನಿಷತ್ ಉಪನಿಷತ್. ಗೀತೆಗೆ ಉಪನಿಷತ್ ಅಂತ ಕರೀತಾರೆ. ಯಾಕೆ ಹೇಳಿ? ಎಲ್ಲಿ ಬಂದಿದೆ ಅದು? ಸರಿಯಾಗಿ ಓದ್ಬೇಕು. ಕರೆಕ್ಟ್ ಅರ್ಥ ಬಂದಿದೆ. ಶ್ಲೋಕನೇ ಆಗಿದೆ. ಏನ್ ಬಂತು ಕೊನೆಗೆ? ಸರಿಯಾಗಿ ಅರ್ಥ ಮಾಡ್ಕೊಂಡು ಸಿಗುತ್ತೆ ಅದು ವಾಕ್ಯ. ಅರ್ಜುನ ಏನ್ ಮಾಡಿದ ಕೊನೆಗೆ? ವಿಸೃಜ್ಯ ಸಸರಂ ಚಾಪಂ. ಗೊತ್ತಾಯ್ತಾ? ಉಪಾವಿಶತ್. ಕೃಷ್ಣನ ಹತ್ರ ಕೂತ್ಕೊಂಡ. ಮೊದಲೇ ಹತ್ರ ಕೂತಿದ್ದಾನೆ. ಕೇಳಬೇಕು ಅಂತ ಹತ್ರ ಕೂತ್ಕೊಂಡ. ಸುಮ್ಮನೆ ಕೊಡೋದು, ಪುಟ್ಟ ಹೇಳೋದಕ್ಕೆ ಹತ್ರ ಕೊಡೋದು ಬೇರೆ. ಅದಕ್ಕೆ ಉಪನಿಷತ್ ರಹಸ್ಯ ಅಂತ. ಹತ್ರ ಸುಮ್ಮನೆ ಹತ್ರ ಕೂತ್ಕೊಂಡು ಕೇಳ್ತಾ ಇದ್ರೆ ರಹಸ್ಯ ವಿಷಯ ಅಂತ. ಗುರುಗಳು ಆ ರೀತಿ ಇದ್ದಾಗ ಏನಾಗ್ತಿತ್ತು ಅಂದ್ರೆ 24 hours ಅಲ್ಲೇ ಇರ್ತಿದ್ರು. ಥಿಯರಿ ಎಲ್ಲ ಪ್ರಾಕ್ಟಿಕಲಿ ನೋಡ್ತಿದ್ರು. ಸದಾಚಾರ ಪ್ರತಿ ಪಾಠ ಇಷ್ಟೊತ್ತು ಹೇಳ್ಬೇಕು, ಹೀಗೆ ಮಾಡ್ಬೇಕು ಎದ್ದು ತೋರಿಸ್ತಿದ್ರು ಅವರು. ಆಮೇಲೆ ಆಚಮನ ಹೇಗೆ ಮಾಡ್ಬೇಕು, ಇದು ಮಾಡ್ಬೇಕು ಎಲ್ಲ ನೋಡ್ತಿದ್ರು. ಪರ್ಫೆಕ್ಟ್ ನಾಲೆಜ್ ಬರೋದು. ಆನ್ಲೈನ್ ಅವೆಲ್ಲ ಬರೋದಿಲ್ಲ. ಅದರಿಂದಾಗೇನೆ ಗೀತೆ ಉಪನಿಷತ್. ಆದ್ದರಿಂದ ಹತ್ರ ಆನ್ಲೈನ್ ಉಪನಿಷತ್ ಹೇಳ್ತಾರೆ ಅಂದ್ರೆ ತಪ್ಪು ಅಂತ ಅರ್ಥ. ಅದು ಉಪನಿಷತ್ ಹೇಳಬಾರ್ದು ಅಂತ ಅರ್ಥ. ಓಂ ಇದು ಮೊದಲಿಗೆ ಇದಕ್ಕೆ ಉಪನಿಷತ್ನಲ್ಲಿ ಸಾಮಾನ್ಯ ಕೆಲವಕ್ಕೆಲ್ಲ ಶಾಂತಿ ಮಂತ್ರಗಳಿದೆ. ಕೆಲವು ಶಾಂತಿ ಮಂತ್ರಗಳು. ಈ ಭಾಗ ಇದಕ್ಕೂ ಇದೆ. ತೈತರೀಯದಲ್ಲಿ ಬರುತ್ತೆ. ಇಲ್ಲೂ ಹೇಳ್ತಾರೆ. ಸಹನಾವವತು ಸಹನೌ ಪುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೇ. ಗುರು ಶಿಷ್ಯರು ತಗೊಳ್ಳೋ ಓದಿದ್ದು. ಇದು ಹಾಸ್ಟೆಲ್ಗಳಲ್ಲಿ ಊಟದ ಮಂತ್ರ ಆಗಿಬಿಟ್ಟಿದೆ. ಸಹನಾವತ್ತು ಹೇಳಿದ್ರೆ ಊಟ ಕೂತರು ಅಂತ ಅರ್ಥ. ಅದು ಊಟ. ಇದು ಜ್ಞಾನ ಭೋಜನ. ಅದು ಭೋಜನ, ಜ್ಞಾನ ಭೋಜನ ಕೂತರು ಅಂತ ಅರ್ಥ. ಏನದು? ಸಹನವು ಅವತ್ತು. ಅದು ಬಿಡಿಸ್ತಾ ಸಹನಾವವತ್ತು ಸಂಧಿಯಾಗಿದೆ. ಸಹನವು ಅವತ್ತು. ಗುರು ಶಿಷ್ಯರಾದ ನಾವಿಬ್ಬರನ್ನು ಪರಮಾತ್ಮ ಪಾಲಿಸಲಿ. ಇಬ್ಬರಿಗೂ ಭಗವಂತ ಅನುಗ್ರಹ ಮಾಡಲಿ. ಸಹನವು ಭುನಕ್ತು. ನಾವಿಬ್ಬರನ್ನು ಒಟ್ಟಾಗಿನೇ ಸಲಹಲಿ, ಅನ್ನ ಕೊಟ್ಟು ಕಾಪಾಡಲಿ. ಅದು ದೇಹ ರಕ್ಷಣೆ, ಇದು ಭೋಜನ. ಆಮೇಲೆ ಸಹ ವೀರ್ಯಂ ಕರವಾವಹೈ. ನಾವಿಬ್ರು ಸಹ ಒಟ್ಟಾಗಿಯೇ ಪ್ರಯತ್ನವನ್ನು ಮಾಡ್ತೇವೆ. ಜ್ಞಾನ ಕಾರ್ಯದಲ್ಲಿ ಇಬ್ಬರು ಒಟ್ಟಿಗೆ ಪ್ರಯತ್ನ ಪಡ್ತೇವೆ. ಕೇಳೋದಕ್ಕೆ ಬಹಳ ಆಕ್ಟಿವ್ ಆಗಿ ಆತಿರ್ಬೇಕು. ಕೇಳೋದಕ್ಕೆ ಇವ್ರು ಇರ್ಬೇಕು. ಇಲ್ಲೋ ಏನಾಗೋದಿಲ್ಲ, ಜ್ಞಾನ ಬರೋದೇ ಇಲ್ಲ. ಅದಕ್ಕೆ ಭಾಗವತರು ಹೇಳ್ತಾರೆ, ಉಪನಿಷತ್ತು ಹೇಳ್ತಾರೆ, ಇದು ಅಗ್ನಿ ಮಥನ ಮಾಡ್ತಾರೆ. 2 ಕಟ್ಟಿಗೆ ತೆಕ್ಕಿದಾಗ ಒಂದು ಅಗ್ನಿ ಬರೋದು. ಒಂದೇ ಕೂತಾರೆ ಅಗ್ನಿ ಬರೋದಿಲ್ಲ. ಎರಡು ಪಕ್ಕದಲ್ಲಿಟ್ಟರು ಬರೋದಿಲ್ಲ. ಏನಾಗಬೇಕದು? ಮಥನ ಮಾಡೋದು. ಮಥನ ಬೇಕಾದ್ರೆ ಟಚ್ ಆಗ್ಬೇಕು. ಮತ್ತೆ ಉಪನಿಷತ್ ಹತ್ರ ಇರ್ಬೇಕು. ಎರಡೆರಡು ಪ್ಯಾರಲಲ್ ಆಗಿದ್ರೆ ಏನ್ ಮಾಡಿದ್ರು ಆಗೋದಿಲ್ಲ. ಪ್ಯಾರಲಲ್ ಥಿಂಕಿಂಗ್ ಉಪಯೋಗ ಇಲ್ಲ. ಏನಾಗ್ಬೇಕದು? ಕೊನೆಗೆ ಐಡೆಂಟಿಕಲ್ ಆಗೋದು, ಸಿಮಿಲರ್ ಆಗೋದು. ಸಹನವು ಕರವಾವಹಿ. ಒಟ್ಟಾಗಿನೇ ಧರ್ಮಾದಿಗಳ ಆಚರಣೆಗಳನ್ನ ಒಟ್ಟಾಗಿಯೇ ಮಾಡ್ತೇವೆ ನಾವು. ತೇಜಸ್ವಿನವು ಅಧೀತಮಸ್ತು. ನೌ ಅಧೀತಂ. ನಾವು ಏನು ಅಧ್ಯಯನ ಮಾಡ್ತೇವೆ ಅದು ಏನಾಗಬೇಕು? ತೇಜಸ್ವಿ ಆಗುತ್ತೆ. ಅಂದ್ರೆ ತೇಜಸ್ಸಿನಿಂದ ಕೂಡ್ಲಿ. ಡಾಕ್ಟರ್ ಆದ ಔಷಧ ಕೊಟ್ಟರೆ ವಾಸಿ ಆಗ್ಬೇಕು. ಸುಮ್ಮನೆ ಬೋರ್ಡ್ ನೋಡ್ಕೊಳ್ಳೋದ್ರ ಉಪಯೋಗ ಇಲ್ಲ. ಕೊಟ್ಟಾದ್ರೆ ವಾಸಿ ಆಯ್ತು ಅಂತಾನೆ ಅರ್ಥ. ತೇಜಸ್ವಿ ಅರ್ಥ ಸಿದ್ಧಿ ಬಂದಿದೆ ಅಂತ ಅರ್ಥ. ತೇಜಸ್ವಿ ಆಗೋದು ಅಂದ್ರೆ ಏನು? ಸಿದ್ಧಿ ಬರೋದು. 3rd ಕ್ಲಾಸ್ ಪಾಸ್ ಮಾಡೋದ. 3rd ಕ್ಲಾಸ್ ಎಷ್ಟು ಒಳ್ಳೆ ಕೋರ್ಸ್ 3rd ಕ್ಲಾಸ್ ಪಾಸ್ ಮಾಡಿದ್ರೆ ಯೂಸ್ಲೆಸ್. ಗೊತ್ತಾಯ್ತಾ? ಅದೇ ಫಸ್ಟ್ ಬಂದಾಗ ಸಾಮಾನ್ಯ ಕೋರ್ಸು ದೊಡ್ಡದೆ. ಸಾಮಾನ್ಯ ಕೋರ್ಸ್ ಫಸ್ಟ್ ರ್ಯಾಂಕ್ ಬಂದ್ರೆ ಮಹತ್ವ ಇದ್ದೇ ಇದೆ. ಒಳ್ಳೆ ಕೋರ್ಸ್ 3rd ಕ್ಲಾಸ್ ಬಂತಂದ್ರೆ 3rd ಕ್ಲಾಸ್ ಪರ್ಸನ್ ಅಂತಾನೆ ಆಗ್ಬಿಡ್ತದೆ ಕೊನೆಗೆ. ಹಾಗಾಗಬಾರ್ದು. ಕೊನೆಗೆ ಒಂದು ಮಾತು ಹೇಳ್ತಾರೆ, ನಾವು ಅಧ್ಯಯನ ಮಾಡಿದ್ದೆಲ್ಲ ಕೇಳಿದ್ದು ಅವರಿಗೆ ತೇಜಸ್ವಿ ಆಗಬೇಕು, ಕೇಳಿದ್ದು ಇವರಿಗೆ ತೇಜಸ್ವಿ ಆಗಬೇಕು. ಹರಿಕಥೆಯರೇ ಕೇಳು, ಕೇಳಿದ್ದೇ ಕೇಳು. ಮಾ ವಿದ್ವಿಷಾವಹಿ. ಕೆಲವು ಲೋಕದಲ್ಲಿ ಹಾಗೆ ಮಾಡ್ತಾರೆ. ಸಿನಿಮಾಗಳನ್ನ ಕೆಲವರು ಇರ್ತಾರೆ, ಮೆಚ್ಚಿನ ಆಕ್ಟರ್ ಇರ್ತಾರೆ, ಪ್ರತಿ ಶೋರು ನೋಡ್ತಾರಂತ ಅವರು. ಹೋಗೋವರಿಗೂ ಕೂಡ ಏನು ದೊಡ್ಡ ಇದ್ದಾಗ ಅವರು ಭಾರಿ ತೃಪ್ತಿ ಇದ್ದಾಗ 10 ಸತ್ 20 ಸತ್ 30 ಸತ್ ನೋಡಿದ್ದೇನೆ ಅಂತ ಹೇಳೋದು. ಫಸ್ಟ್ ಶೋನೇ ನೋಡ್ಬೇಕಲ್ವರು. ಹಿಂದಿನ ರಾತ್ರಿ ಅಲ್ಲೇ ಬಲಿ ಬಿಟ್ಟಿದ್ದಾರೆ. ಫಸ್ಟ್ ಟಿಕೆಟ್ ತಗೋಬೇಕಾಗಿ
ಇಂಥ ಜನ ಇರ್ತಾರೆ. ಅದು ಲೋಕಕ್ಕೆ ಹಾಗೆ ಮಾಡೋದು ತಪ್ಪು. ಯಕ್ಷೆ ಇದು ಭಾರಿ ಶ್ರೇಷ್ಠ ಇದೆ. ಪ್ರತಿಯೊಂದು ಕೆಲಸವನ್ನು ಮಾಡುತ್ತೇವೆ ಎಲ್ಲ ತೇಜಸ್ವಿಯಾಗಿ ಆಗಲಿ. ಕೊನೆಯ ಮಾತು ಮಾ ವಿದ್ವಿಷಾವಹಿ, ನಮ್ಮಲ್ಲಿ ದ್ವೇಷ ಬರದಂತೆ ಆಗಲಿ, ಗುರು ಶಿಷ್ಯರಲ್ಲಿ ದ್ವೇಷ ಬರದಂತೆ ಆಗಲಿ, ಬಹಳ ಮುಖ್ಯ. ಸಾಮಾನ್ಯವಾಗಿ ಏನಾಗ ವಾಮಾಚಾರದಲ್ಲಿ ವೆರಿ ಕಾಮನ್. ಅವರು ಎಲ್ಲ ಹೇಳಿಸ್ಕೊಡ್ತಾರೆ, ಅವ್ರ ಮೇಲೆ ಪ್ರಯೋಗ ಮಾಡಿ ಹೋಗ್ಬಿಡ್ತಾರೆ, ಅವ್ರ ಮೇಲೆ ಪ್ರಯೋಗ ಮಾಡ್ತಾರೆ. ಯಾಕೆ ಒಬ್ಬ ಮನುಷ್ಯನ ಕಲ್ಲು ಮಾಡೋದು, ಅವನ್ನೇ ಕಲ್ಲು ಮಾಡಿ ಹೋಗ್ಬಿಡ್ತಾರೆ. ಯಾಕೆ ನನಗೆ ಕಂಪ್ಲೀಟ್ ಮಾಡಬಾರ್ದು, ಹಳೆ ಸೀನಿಯರ್ ಆದ್ದರಿಂದ ಹೆಸರು ದುಷ್ಟ ವಿದ್ಯೆ, ಅದು ಹಾಗಿರಬಾರ್ದು. ಆದರೆ ಇದರಲ್ಲಿ ಇನ್ನೂ ದ್ವೇಷ ಬರದಂತೆ ನೋಡ್ಕೋಬೇಕು. ಇವತ್ತಿನ ಕಾಲಕ್ಕೆ ಅದು ಬಹಳ ಕಷ್ಟದ ಕೆಲಸ. ಸಾಮಾನ್ಯವಾಗಿ ಇವತ್ತು ಎಷ್ಟೋ ಕಡೆ ನೋಡಿದ್ದೇವೆ, ನಂಬಿಕೆ ದ್ರೋಹ ಬಂದು ತೀರಾ ಕಾಮನ್. ಅದು ಎಷ್ಟೋ ಕಷ್ಟಪಟ್ಟು ಮೇಲೆ ಇಟ್ಕೊಂಡ್ರೆ ಕೊನೆಗೆ ಅವ್ರನ್ನ ಮರ್ಡರ್ ಮಾಡಿ ತಗೊಳ್ತಾರೆ. ಬರೀ ಇದಲ್ಲ, ಮರ್ಡರ್ ಮಾಡಿ ದೋಚ್ಕೊಂಡು ಹೋಗ್ಬಿಡ್ತಾರೆ. ಪೇಪರಲ್ಲಿ ನೋಡ್ತಾನೆ ಇರ್ತಾರೆ, ಇವ್ರಿಗೆ ನಾಳೆ ಬಂದವರಲ್ಲ ಅವರು ಎಲ್ಲ ಸರಿಯಾಗಿ ನೋಡ್ಕೋತಾರೆ, ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತಾರೆ. ನಂಬಿಕೆ ದ್ರೋಹ ಇದು ಹಾಗೆ. ಇದೆಲ್ಲದರಲ್ಲೂ ಕೂಡ ಅಂಥ ವಿಷಯ ಬೇಕಾಷ್ಟು ದೊಡ್ಡ ದೊಡ್ಡವರಲ್ಲಿ ಬಹಳಷ್ಟು ವಿರೋಧ ನಡೆದಿದೆ. ಗುರು ಶಿಷ್ಯರಲ್ಲೇ ಬೇಕಾಷ್ಟು ವಿರೋಧ ನಡೆದೋಗ್ಬಿಟ್ಟಿದೆ. ಅದಾಗದಂತೆ ನೋಡ್ಕೊಳ್ಳಿ. ಪ್ರೊಟೆಕ್ಷನ್ ಡೇ ಮಂತ್ರ ದಿವಸ ಹೇಳಿ ಹೇಳಿ ಏನಾಗತ್ತದ, ಆ ಎಚ್ಚರ ಇರುತ್ತೆ, ಆ ಎಚ್ಚರ ಇರುತ್ತೆ, ಇಲ್ಲದವ್ರು ಹೋಗ್ಬಿಡುತ್ತೆ. ಎಷ್ಟೋ ಸರ್ತೆ ಗುರು ಶಿಷ್ಯರಲ್ಲಿ ಗುರು ಬೈಯೋದು ಸಹಜ, ತಪ್ಪಲ್ಲ. ಮೇಲೆ ಹೊಡೆದ ಹೊಡಿತಾರೆ, ಪೇಪರ್ಸ್ ಕೈಲಿ ಬರಿ ಬಡಿಯೋದಿಲ್ಲ. ಪೇಪರ್ ಹೊಡೆದ ಎಷ್ಟು ಹೊಡೆದ ಕೈಯ ಬರೋದು ಆ ರೀತಿ ಹೊಡೆದ ಹೊಡಿತಾರೆ. ಅಂತ ಬೆತ್ತಡೆ ಬಡ್ದು ಹೋಗುತ್ತೆ, ಅವ್ರದ್ದು ಅಷ್ಟು ಹೊಡಿಬಾರ್ದು. ಆಚಾರ್ಯ ಪಡೆದಿದ್ದಾರೆ ನಿರ್ಣಯದಲ್ಲಿ ಏನಂತ ನೆನಪಿದ್ಯಾ? ಯಥಾ ಅಂಗಹಾನಿ ಆಗಬಾರ್ದು, ಅಂಗಹಾನಿ ಆಗಬಾರ್ದು, ಅಂಗಹಾನಿ ಆಗದಂತೆ ಹೊಡೆಯೋ ಹಕ್ಕಿದೆ ಅಂತ ಹೇಳ್ತಾರೆ. ಇವತ್ತು ಹೊಡೆಯಾಗೇ ಇಲ್ಲ, ಹೊಡಿಲೇಬಾರ್ದು ಅಂತ ಹೇಳಿ ಜಾಗ ನೋಡಿ ಪಾಸ್ ಮಾಡ್ಬೇಕು ಹೊರತು ಹೊಡಿಬಾರ್ದು. ಇದು ಹಾಗಲ್ಲ. ಅದು ಹೇಗೆ ಬರ್ತದೆ ಅಂದ್ರೆ ನಿಧಾನವಾಗಿ ಅಲ್ಲಿಂದ ಶುರು ಮಾಡ್ತಾರೆ. ಅದು ಆ ರೀತಿ ಹೇಳದೆ ಹೋದ್ರೆ ಲೇಟಾಗಿ ಬರ್ತಾರೆ, ಗೆಟ ಹುಟ್ಟೋದಕ್ಕೆ ಬರೋದು ಸರಿಯಾಗಿ ಬರ್ತಾರೆ. ಮತ್ತೆ ಅದೃಷ್ಟನಾದ ಬರೋದೇ. ಅವ್ರು ಹೇಳಿಲ್ಲ, ಗೋವನ್ನ ಇದು ಮಾಡಿದಪ್ಪ ನೋಡ್ಕೊಳ್ಳಿಲ್ಲ, ನೀನು ರಾಜ್ಯ ಆಳಬಾರದು ಅಂತ ಶಾಸನ ಮಾಡಿದ್ರು. ರಾಜ್ಯ ಆಳಲಿಲ್ಲ ಅವರು, ಪೂರ್ವಾಗಿ ನಾವು ಒಪ್ಕೊಳ್ಳೇಬೇಕು. ಕಾಂಟ್ರಾಕ್ಟ್ ಸರ್ಟಿಫಿಕೇಟ್ ಯಾರೇ ಏನೋ ಕೊಟ್ಟರೆ ಕೇರ್ ಮಾಡೋದಿಲ್ಲ. ಕನ್ಸರ್ನ್ ಹೆಡ್ ಕೊಟ್ಟರೆ ಅದು ಬಾಡಿ ಬೆಲೆ ಇರುತ್ತೆ. ಅದೆಂದೂ ರಾಜರಾಗೋದಿಲ್ಲ. ಹಾಗೆ ಹಾಗೆ ಒಂದು ಗೋಹತ್ಯ ಬುದ್ಧಿಪೂರ್ವಕ ಮಾಡಿದ್ದಲ್ಲ, ಅದು ಆಕಸ್ಮಿಕ ನಡೆದಿದೆ. ಅದಕ್ಕೆ ಪನಿಷ್ಮೆಂಟ್ ಎಂದೂ ರಾಜನಾಗಬಾರ್ದು, ಊರೊಳಗೆ ಪ್ರವೇಶ ಮಾಡಬಾರ್ದು, ಬಹಿಷ್ಕೃತ ನೀರು. ಹಾಗಿದ್ರೆ ಮುಂದೆ ಸದ್ಗತಿ ಆಗತ್ತೆ, ಇಲ್ಲ ಹೋದ್ರೆ ಸರ್ವನಾಶ ಆಗತ್ತೆ. ತಯಾರಾಗ್ತಾರೆ ಪಾಪ. ರಾಜಕುಮಾರ ಒಪ್ಕೊಂಡ್ಬಿಡ್ತಾರೆ. ಅದ್ಯಾರು ವಯಸ್ಸು ತುಂಬ ನನ್ನ ಮಗ, ಅಂಥ ವ್ಯಕ್ತಿಗೆ ಅಂತ ಶಿಕ್ಷೆ ಕೊಟ್ಟು ಹೋಗ್ತಾರೆ. ನೀವು ನಾ ಶಾಪ ಕೊಡ್ತೀರಿ ಅಂತೇಳಿ ಹೋಗೋದೇ. ಹಾಗೆ ಅಕ್ಸೆಪ್ಟ್ ಮಾಡ್ಬೇಕಷ್ಟೆ. ಪ್ರತಿವಾಸಿ ಇನ್ನೊಂದು ಶಿಕ್ಷೆ ಜಾಸ್ತಿ ಆಗಿಬಿಡ್ತದೆ. ಜಡ್ಜನ್ ಯಾರು ಸುಮ್ಮನೆ ತಿಳ್ಕೊಂಡು ಕೇಳ್ತಾರೆ ಹೊರತು ಏನ್ ಮಾಡೋದಿಲ್ಲ. ಅಲ್ಲಿ ಪ್ರೊಟೆಸ್ಟ್ ಮಾಡಿ ದೊಡ್ಡ ಅಪರಾಧ ಆಗುತ್ತೆ. ಇವ್ರ ಅಪರಾಧ ಪ್ರೂವ್ ಆಗಿಬಿಡ್ತದೆ, ಅಪರಾಧಿ ಸುಮ್ಮನೆ ಇರ್ಬೇಕಾಗ. ಆಮೇಲೆ ನೀವು ಕೋರ್ಟ್ಗೆ ಬೇರೆ ಕಡೆ ಅಪೀಲ್ ಹೋಗ್ಲಿ, ಅಲ್ಲೇನೋ ಗಲಾಟೆ ಮಾಡಾಗಿಲ್ಲ. ಆದ್ರೆ ಇಲ್ಲೇನಾಗತ್ತೆ ಅಂದ್ರೆ ಆ ಒಂದು ಪೇಷನ್ಸ್ ಇಟ್ಕೊಂಡಿರ್ತದೆ. ಮಾತು ಅಂತ ಬೆಳೆದ್ರೆ ನೀವೇನು ಆ ಭಾವನೆ ಬರಬಾರ್ದು. ಸಾಮಾನ್ಯವಾಗಿ ಪ್ರೈಮೇರಿ ಮೇಲಿನ ಗುರುಗಳ ಹತ್ರ ಹೋದ್ರೆ ಒಬ್ಬ ಶಿಷ್ಯ ಹೆಚ್ಚು ಬೆಳೀತಾ ಹೋಗ್ತಾನೆ. ಪ್ರೈವೇಟ್ ಸ್ಕೂಲ್ ಮೇಷ್ಟ್ರು ಆಲ್ಮೋಸ್ಟ್ ನಗಣ್ಯ ಆಗಿಬಿಡ್ತಾರೆ ಮುಂದೆ ಹೋದಾಗ. ಆದ್ರೂ ಕೂಡ ಏನ್ ಮಾಡ್ತಾನೆ, ಮೇಷ್ಟ್ರು ಅಂತ ಆ ಒಂದು ಕೃತಜ್ಞತೆ ಇರಬೇಕು. ಅದು ಕಲ್ತಿದ್ದಾನೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗಿತ್ತು. ಅವನು ಎಚ್ಚರ ಇರಬೇಕು. ನಮ್ಮಲ್ಲಿ ಹಾಗಲ್ಲ, ಪರಮದ್ವೇಷ ಮಾಡಾಕ್ಬಿಡ್ತಾರೆ. ಇತ್ತೀಚೆಗೆ ತೀರಾ ಕಾಮನ್. ಆದ್ರೆ ಆಗದಂತೆ ನೋಡ್ಕೋಬೇಕು. ಅದಕ್ಕೆ ಎಚ್ಚರಿಸ್ತಾರೆ, ಪ್ರತಿನಿತ್ಯದಲ್ಲಿ ಎಚ್ಚರ ಇರಲಿ. ಇವ್ರು ನೋಡಿ ಎಷ್ಟು ಚೆನ್ನಾಗಿದೆ. ಕಾಳಿದಾಸ ಬರೀತಾರೆ, ಶಕುಂತಲೆ ಗಂಡ ಮನೆ ಕಳಿಸ್ತಾ ಇದ್ದಾರೆ. ಕಣ್ಣವರು ಒಂದು ಸೃಷ್ಟಿ ಮಾಡ್ತಾರೆ. ನೋಡು, ಶುಶ್ರೂಷಸ್ವ ಗುರು, ದೊಡ್ಡವರು ಸೇವೆ ಮಾಡು. ಕಾಳಿದಾಸನ ನಾಟಕ ಓದೋರು ಕೂಡ ಫಾಲೋ ಮಾಡ್ಬೇಕು. ಗೊತ್ತಾಯ್ತಾ? ಪ್ರಿಯ ಸಖಿ ವೃತ್ತಿಂ ಕುರು ಸಪತ್ನಿ ಜನೆ, ನಿನ್ನ ಸಹೋದರಿಯನ್ನ ಸ್ನೇಹಿತರು ಅಂತ ನೋಡ್ಕೋ. ಅರ್ಥ ಆಯ್ತಾ? ಹೊರತರು ವಿಪ್ರಕೃತ ಹಾಪಿ, ಗಂಡ ಏನಾದ್ರು ಕೋಪಗೊಂಡ್ರೆ ನೀನು ಪ್ರತಿ ಮಾತಾಡ್ಲಿಕ್ಕೆ ಹೋಗ್ಬೇಡ. ಗೊತ್ತಾಯ್ತಾ? ಸಹನೆ ಇರಲಿ ನಿನಗೆ. ತೀರಾ ಕಾಮನ್. ಯಾಕೆ ಇವತ್ತದು ಗುರು ಶಿಷ್ಯರ ಜಗಳ, ಗಂಡ ಹೆಂಡತಿ ಜಗಳ ಆಗಿರ್ತದೆ. ಅದು ಏನ್ ಮಾಡ್ಬಾರ್ದು, ಅದನ್ನ ಒಬ್ರಾರು ಸಹಿಸ್ಕೊಳ್ದೆ ಹೋದ್ರೆ ಕೋಪಕ್ಕೆ ಹೋಗ್ತದೆ. ಆದ್ರಿಂದ ಆದಷ್ಟು ಇದು ದಾಕ್ಷಿಣ್ಯಾಭವ, ಇದು ಇವ್ರು ಇರ್ತಾರಲ್ಲ ಆಳಕಾಳಗಳ ಮೇಲೆ ಬಹಳ ಕರುಣೆ ತೋರಿಸೋರ ಮೇಲೆ. ದಾಕ್ಷಿಣ್ಯ ಅಂದ್ರೇನು, ಹೆಚ್ಚು ದುಡ್ಡು ಕಾಸು ಕೊಟ್ಟು ಕಾಪಾಡುವಂತ, ಲೆಟ್ ದೆಮ್ ಬಿ ಹ್ಯಾಪಿ. ಆ ರೀತಿ ನೋಡು. ಇದು ಕಾಳಿದಾಸನ ಕೃತಿಗಳಲ್ಲಿ ಪ್ರಸಂಗ ಬಂತು ಅಂತ ಹೇಳ್ತೆ. ಯಾಕೆ ಬಂತು ಅಂತ ಹೇಳಿ, ಅವನ ನಾಟಕ ವಿಜ್ಞಾನ ಸಾಕುವಂತ ಶ್ರೇಷ್ಠ. ಅದರಲ್ಲೂ 4 ಶ್ಲೋಕ, 4ನೇ ಅಂಕ ಶ್ರೇಷ್ಠ. ಅದು 4 ಶ್ಲೋಕ ಶ್ರೇಷ್ಠ ಅಂತೇಳಿ ಈ ಶ್ಲೋಕ ಸೇರಿಸ್ತಾರ. ಪರೀಕ್ಷೆ ಸಾಮಾನ್ಯ ಅದನ್ನೇ ಕೇಳೋ. 4 ಶ್ಲೋಕ ಇವೆ, ಇದು 1 ಶ್ಲೋಕ ಇದೆ. ಅಂದ್ರೆ ಒಬ್ಬ ಆಕ್ಚುಲಿ ಸಾಕು ತಂದೆ, ಸ್ವಂತ ತಂದೆ ಅಲ್ಲ, ಅವ್ರ ಗಂಡನ ಮನೆಗೆ ಹ್ಯಾಕೆ ಕಳಿಸಿಕೊಡ್ಬೇಕು ಅಂತ ಹೇಳ್ತಾರೆ. ಈ ಮಾತೆ ಜಗಳಾಡು, ಇಂಡಿಪೆಂಡೆಂಟ್ ಆಗಿರು,
ಇಲ್ಲ ಮನೆ ಬಂದ್ಬಿಡೋಕೆ ಹಾಗೆಲ್ಲ ಹೇಳ್ಕೊಡ್ಬಾರ್ದು. ಬಂದೇ ಬಿಡ್ತಾವೆ ಪರಿಗಳು, ಅದಕ್ಕೆ ಬರಬಾರ್ದು. ಏನೇ ಇದ್ರು ನಿಮ್ಮ ಮನೆಯೇ ಇದ್ರು, ಅದು ನಾವಿರೋ ಮನೆ ನಿನ್ನ ಮನೆ ಅದೇನೆ. ಅದು ಬಿಟ್ಟು ಬಂದ್ರೆ ಮನೆ ಕಳ್ಕೊತಿ ಅಷ್ಟೇ ಇದೆ. ಸಿಟ್ಟಾಗಿ ಮನೆ ಕಳ್ಕೊತಿ ಹೊರತು ರಿಪೇರಿ ಏನಾಗೋದಿಲ್ಲ. ನಿನ್ನ ಹಕ್ಕು ಸಾಧಿಸ್ಬೇಕಾದ್ರೆ ಅದು ಜಾಣತನ ಹೊರತು ಬಿಟ್ಟು ಹೋಗೋದು ಹಕ್ಕಲ್ಲ. ಮನೆ ಒಡತಿ ಆಗೋದು ಸಾರಸ್ಯ. ಅದೇ ಲೌಕಿಕದಲ್ಲಿ ಹಿಂದಿನ ಕವಿಗಳಲ್ಲಿ ಒಂದು ಮೆಸೇಜ್ ಇರ್ತೀವಿ, ಈಗ ಅದೆಲ್ಲ ಹೊರಟಾಯ್ತು. ಇದೆಲ್ಲ ಶಾಂತಿ ಮಂತ್ರ ಓದಿದ ಮೇಲೆ ಒಂದು ಹೆಸರು ಓಂ ಶಾಂತಿ ಶಾಂತಿ ಶಾಂತಿ. ಇದು ಯಾಕೆ ಸತ್ಯ ಶಾಂತಿ ಅಂತ 3 ಸತಿ ಹೇಳ್ತಾರೆ ಅಂತ ಪ್ರಶ್ನೆ. ಅದಕ್ಕೇನು ಹೇಳಬೇಕು? ತಾಪತ್ರಯ ಇದೆ. ತಾಪತ್ರಯ ಇರೋದ್ರಿಂದ 3 ತಾಪವು ಪರಿಹಾರವಾಗಲಿದೆ. ಆಧ್ಯಾತ್ಮಿಕ, ಆದಿವೈದಿಕ, ಆದಿಭೌತಿಕ 3 ಪಾಪನೂ ಪರಿಹಾರ ಆಗಲಿ ಅಂತ ಹೇಳೋದಕ್ಕೋಸ್ಕರ 3 ಹೇಳ್ತಾರೆ. ಅದು ಇನ್ನೊಂದು ಟೀಕಾರ ಹೇಳಿದ್ದಾರೆ, ಮೇಲೆ ನಿಮ್ಗೆ ಆಪತ್ತು ಬರಬಾರ್ದು, ಇಲ್ಲೂ ಬರಬಾರ್ದು, ಕೆಳಗೂ ಬರಬಾರ್ದು, 3 ಲೋಕದಲ್ಲಿ. ಇನ್ನೊಂದು ಹಿಂದೆ ಮುಂದೆ ಈಗ ಆಗಲೂ ಹೇಳ್ಬಾರ್ದು, ಬಟ್ 3ಕ್ಕೆಲ್ಲ ಅನ್ವಯ ಮಾಡ್ಕೊಂಡು ಅಲ್ಲ ಅಲ್ಲ ಅದಲ್ಲ. ಈಗ 3 ಕಾಲಗಳಲ್ಲಿ ಆಗ್ಬೇಕು ಶಾಂತಿ ಎಂಬುದು. ಯಾರ ಪತ್ನಿ, ಯಾರು ಹೇಳ್ತೀವಿ ಶಾಂತಿ? ಅನಿರುದ್ಧ ಪತ್ನಿ. ದೇವೀಚ ಶಾಂತಿರಭವತ್ ಶರದಾಂ ಸಹಸ್ರಂ ಅಂತ ಹೇಳಿದರು. ಅಲ್ಲಿ ಆ ಶಾಂತಿ ಬೇರೆ, ಈ ಶಾಂತಿ ಅಂದ್ರೆ ಈ ಶಾಂತಿ. ಕೊನೆಗಿದೆಲ್ಲ ಯಾತಕ್ಕೆ ಅಂದ್ರೆ ಮೊದಲು ಮನಃಶಾಂತಿ, ಗೊತ್ತಾಯ್ತಾ? ಆಮೇಲೆ ಸುತ್ತಮುತ್ತ ಶಾಂತಿ, ಕೊನೆಗೆ ಶಾಂತಿ ಅಂದ್ರೆ ಮೋಕ್ಷ. ಶಾಂತಿ ಮೋಕ್ಷೋತ ನಿರ್ವಾಣ. ಸಾಧನೆ ನಿರ್ವಿಘ್ನವಾಗಿ ನಡೀಲಿ, ಸಿದ್ಧ ನಿರ್ವಿಘ್ನವಾಗಿ ಬರಲಿ, ಎರಡಕ್ಕೂ ಭಗವಂತನ ದಯೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಹರಿ ಓಂ. ಬ್ರಹ್ಮವಾದಿನೋ ವದಂತಿ ಶುರುವಾಯಿತು. ಬ್ರಹ್ಮವಾದಿನೋ ವದಂತಿ. ಬ್ರಹ್ಮವಾದಿಗಳು, ಬ್ರಹ್ಮ ಶಬ್ದಕ್ಕೆ 2 ಅರ್ಥ. ಒಂದು ಮುಖ್ಯವಾಗಿ ವೈಷ್ಣವರು, ವಿಷ್ಣುವಾದಿಗಳು, ವಿಷ್ಣು ಸರ್ವೋತ್ತಮತ್ವವಾದಿನಃ ವದಂತಿ, ಅದು ಒಂದೇ ಅರ್ಥ. 2ನೇ ಅರ್ಥ ಬ್ರಹ್ಮ ಅಂದ್ರೆ ವೇದ. ವೇದ ತಿಳಿದವರು ಹೇಳ್ತಾರೆ. ಎಕ್ಸ್ಪರ್ಟ್ ಕಮಿಟಿ ಹೇಗೆ ಹೇಳುತ್ತೆ ಅಂತ ಹೇಳ್ತಾರಲ್ಲ ಹಾಗೆ. ಏನದು? ಕಿಂ ಕಾರಣಂ ಬ್ರಹ್ಮ ಕುತಸ್ಮ ಜಾತ ಜೀವಾಮಕೇನ ಕ್ವಚ ಸಂಪ್ರವಿಷ್ಠ ಅಧಿಷ್ಠಿತ ಕೇನ ಸುಖೇತರೇಷು ವರ್ತಾಮಹೇ ಬ್ರಹ್ಮವಿದೋ ಗವಸ್ಥಾಂ. ಪ್ರಶ್ನೆ ಇಂಥ ಪ್ರಶ್ನೆ ಎಲ್ಲಿ ಬಂದಿದೆ ನೆನಪಾಗತ್ತೆ ಎಲ್ಲರೂ? ಯಾವ ಉಪನಿಷತ್ತು ಪ್ರಶ್ನೆಯಿಂದನೇ ಶುರುವಾಗತ್ತೆ? ಕೇನೋಪನಿಷತ್, ಅಲಂಕಾರೋಪನಿಷತ್. ಕೇನೇಷಿತಂ ಪ್ರೇಷಿತಂ ಪತತಿ ಮನಃ ಶುರುವಾಗಿದೆ. ಇದು ಹಾಗೆ. ಕಿಂ ಕಾರಣಂ ಬ್ರಹ್ಮ ಕುತಸ್ವ ಜಾತಾಃ ಜೀವಾಮಕೇನ ಕ್ವಚ ಸಂಪ್ರತಿಷ್ಠಾ ಅಧಿಷ್ಠಿತಾಃ ಕೇನ ಸುಖೇತರೇಷು ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾ. ಅದು ರಪ್ಪಿನಿಗೆ ಇವತ್ತಿಷ್ಟು. ಕಿಂ ಕಾರಣಂ, ಎಲ್ಲದಕ್ಕೂ ಯಾರು ಮೂಲ ಕಾರಣ? ಮೂಲ ಕಾರಣ ಯಾರು? ಜನ್ಮಾದ್ಯಸ್ಯಯತಃ, ಅದು ತರ. ಆಮೇಲೆ ಬ್ರಹ್ಮ ಕುತಸ್ಮ ಜಾತ. ಬ್ರಹ್ಮ ಇನ್ನೊಂದು ಅರ್ಥ. ಬ್ರಹ್ಮ ಕಾರಣ ಅಂತ ಉತ್ತರ, ಅದರಲ್ಲಿ ಪ್ರಶ್ನೆ ಉತ್ತರ. ಬ್ರಹ್ಮ ಕಿಂ, ಇದೆಲ್ಲ ಪರಮಾತ್ಮ ಯಾತಕ್ಕೆ ಮಾಡ್ತಾನೆ? ಸೃಷ್ಟಿಯಾದಿಗಳು ಮಾಡ್ತಾನೆ ಸರಿ, ಯಾತಕ್ಕೆ ಮಾಡ್ತಾನೆ? ತನ್ನ ಪ್ರಯೋಜನಕ್ಕೋ ಬೇರೆಯವ್ರ ಪ್ರಯೋಜನಕ್ಕೋ ಅಥವಾ ಸುಮ್ಮನೆ ವೇಸ್ಟ್ ಆಫ್ ಟೈಮು? ಹೇಗೆ ಮಾಡ್ತಾನೆ? 2ನೇ ಪಾಯಿಂಟ್. 3ನೇದು ಕುತಸ್ಮ ಜಾತಾಹ, ನಾವೆಲ್ಲ ಯಾರಿಂದ ಹುಟ್ಟಿ ಬಂದವರು? ಎಲ್ಲಿಂದ ಬಂದೆ ಮುಂದೆ ಹತ್ತ ಪಯಣ ಬರುತ್ತಲ್ಲ, ಇದರ ಅರ್ಥ. ಕುತಃ ಸ್ಮ, ನಾವು ಎಲ್ಲಿಂದ ಹುಟ್ಟಿ ಬಂದಿದ್ದೇವೆ, ಯಾರಿಂದ ಹುಟ್ಟಿ ಬಂದಿದ್ದೇವೆ? ಬದುಕು ಜನ್ಮಾದ್ಯಶಯತ. ಕುತಃ ಇನ್ನೊಂದು ಅರ್ಥ. ಕುತಃ ಯಾತಕ್ಕೆ ಬಂದಿದ್ದೇವೆ? ಮುಂದಿನ ಪ್ರಶ್ನೆ. ದೇವರನ್ನು ಯಾತಕ್ಕೆ ಹುಟ್ಟಿಸಿದ್ದಾನೆ? ಒಂದು ಪೋಸ್ಟ್ ಬದಲು ಪೋಸ್ಟ್ ಸ್ಯಾಂಕ್ಷನ್ ಆದ್ಮೇಲೆ ಅಪಾಯಿಂಟ್ಮೆಂಟ್, ಆಮೇಲೆ ಪೋಸ್ಟ್ ಎಲ್ಲ ಅಪಾಯಿಂಟ್ಮೆಂಟ್ ಮಾಡೋದು. ಫಸ್ಟ್ ಏನ್ ಬರ್ಬೇಕು? ಯಾವಾಗಲೂ ಒಂದು ಪೋಸ್ಟ್ ಕ್ರಿಯೇಟ್ ಆಗಬೇಕು, ಆಮೇಲೆ ಅದರಲ್ಲಿ ಫಿಲಪ್ ಮಾಡಬೇಕು. ಅದಕ್ಕೆ ಯಾವ ಕಾರಣಕ್ಕೆ ಪರಮಾತ್ಮ ಏನೋ ಪರ್ಪಸ್ ಇದೆ ತಂದಾಗ. ಪ್ರತಿಯೊಬ್ಬರಿಗೂ ಒಂದು ಪರ್ಪಸ್ ಇದೆ. ಇವು ಒಂದು ಮನುಷ್ಯರೇ ಬಿಟ್ಬಿಡಿ, ಪ್ರಾಣಿಗಳಿಗೂ ಒಂದು ಪರ್ಪಸ್ ಇದೆ. ಇಲ್ಲಿಗೊಂದು ಪರ್ಪಸ್ ಇದೆ, ಇದಕ್ಕೊಂದು ಪರ್ಪಸ್ ಇದೆ, ಹಾವಿಗೊಂದು ಪರ್ಪಸ್ ಇದೆ. ಗೊತ್ತಾಯ್ತಾ? ಹಾವಿಲ್ದ ಹೋಗಿ ಇಲ್ಲಿ ನಮ್ಮ ಮನೆಗೆ ಒಂದು ಕಾಳು ಬರ್ತಿದ್ದಿಲ್ಲ ಅಂತ ಹೇಳಿ ಎಲ್ಲ ತಿಂದು ಹಾಕ್ಬಿಡ್ತಾರೆ. ಇಲ್ಲಿ ಹಾವು ತಿಂದು ಹಾಕ್ತಾರೆ. ಅಲ್ಲೆಲ್ಲ ಬ್ಯಾಲೆನ್ಸ್ ಮಾಡ್ತಾರೆ ಪರಮಾತ್ಮ. ಪ್ರಗತಿಯಲ್ಲಿ ಪರಮ ಸೃಷ್ಟಿಯಲ್ಲಿ ಯಾವುದೂ ವೇಸ್ಟ್ ಅಲ್ಲ. ಆದ್ರಿಂದ ಅದೇನು ನಮ್ಗೆ ರೋಲ್ ಏನು ಅಂತ ಪ್ರಶ್ನೆ. ಜಾತ ಜೀವಾಮಕೇನ, ಬದುಕಿರೋದು ಯಾರಿಂದ? ಸ್ಥಿತಿ ಯಾರಿಂದ? ಬದುಕಿರೋ ಸ್ಥಿತಿ ತಾನೆ, ಸೃಷ್ಟಿಯ ಸ್ಥಿತಿ ಯಾರಿಂದ? ಆಮೇಲೆ ಕ್ವಚ ಸಂಪ್ರತಿಷ್ಠ, ಕೊನೆಗೆ ಎಲ್ಲಿಗೆ ಹೋಗ್ತೇವೆ ನಾವು? ಯಥೋ ಇಮಾನಿ ಭೂತಾನಿ ಜಾತಾನಿ ಏನ ಜಾತಾನಿ ಜೀವಂತಿ ಎಂ ಪ್ರವಿಶಂತಿ ತದ್ಬ್ರಹ್ಮ ತದ್ವಿಜಿಜ್ಞಾಸಸ್ವ. ಅಧಿಷ್ಠಿತ ಕೇನ ಸುಖೇತರೇಷು. ಸುಖ ಸುಖೇತರ ಅಂದ್ರೇನು? ದುಃಖ. ಸುಖ ದುಃಖ. ಆದ್ರೆ ಯಾವ ಕಾರಣಕ್ಕೆ ನಾವು ದುಃಖಕ್ಕೊಳಗಾಗ್ತೇವೆ? ನಮ್ಮ ದುಃಖಕ್ಕೆ ಏನು ಕಾರಣ? ಗೊತ್ತಾಯ್ತಾ? ಕೊನೆಗೆ ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾ. ಯಾರಿಗೋಸ್ಕರ ವ್ಯವಸ್ಥೆಯಿಂದ ನಾವೆಲ್ಲ ಪಾಲಿಸ್ಕೊಂಡು ಹೋಗ್ತಾ ಇದ್ದೇವೆ? ಇಷ್ಟು ಪ್ರಶ್ನೆಗಳಿಗೆ ಒಂದು ಉತ್ತರ ಕೊಡ್ತಾ ಹೋಗ್ತಾರೆ. ಇದಿಷ್ಟು ಕೂಡ ಬಹಳ ಸ್ವಾರಸ್ಯವಾದ ಪ್ರಶ್ನೆ.
ಇಷ್ಟಕ್ಕೆ ಉತ್ತರ ಬರೋದು ಒಂದೇ, ಬ್ರಹ್ಮಸೂತ್ರ ಭಾಷ್ಯ ಓದುವುದು ಒಂದೇ, ಸೂತ್ರ ಭಾಷ್ಯಗಳು ಲಿಂಕ್ ಆಗಿದೆ. ನಾಳೆ ಅದನ್ನ ಕಂಟಿನ್ಯೂ ಮಾಡೋದು. ಇಷ್ಟು ಸದ್ಯಕ್ಕೆ ಇಷ್ಟು ಪುಸ್ತಕ ಸಾಕು ಏನೋ. ಶ್ವೇತಾಶ್ವತರ ಉಪನಿಷತ್. ಅಶ್ವತರ ಅಂದ್ರೆ ಕುದುರೆಯಿಂದ ಕತ್ತೆಯಲ್ಲಿ ಹುಟ್ಟಿದ್ದಕ್ಕೆ ಅಶ್ವತರ ಅಂತ ಕರೀತಾರೆ. ಅದು ವಿಶೇಷ ಏನು ಗೊತ್ತಾ, ಹೆಸರುಗತ್ತೆ ಅಂತವಲ್ಲ ಹಾಗೆ ಆ ರೀತಿ ಅದೆಲ್ಲ ಈಗ ಸಿಗೋದಿಲ್ಲ ಅವೆಲ್ಲ. ಅದು ಎಷ್ಟು ಅಂದ್ರೆ ಭಾರಿ ಫಾಸ್ಟ್ ಅದು, ಗೊತ್ತಾಯ್ತಾ. ಅದು ಕ್ಷತ್ರಿಯರಿಗೆ ಆ ಕುದುರೆ ವಾಹನ, ಅಂತ ಕುದುರೆ ಬೇಕು ಅಂತ ಹೇಳ್ತಾರೆ. ರಥಕ್ಕಂದು ಕಟ್ಟಬೇಕು. ಅದು ಈ ಸ್ಟ್ರೆಂತ್ ಇರುತ್ತೆ, ಸ್ಪೀಡ್ ಇರುತ್ತೆ, ಎರಡು ಇರುತ್ತೆ. ಟ್ರ್ಯಾಕ್ಟರ್ ಬಹಳ ಸ್ಟ್ರೆಂತ್ ಇರ್ತದೆ, ಇದು ಕಾರಿಗೆ ಸ್ಟ್ರೆಂತ್ ಇರೋದಿಲ್ಲ. ಅಪ್ಪಚ್ಚಿ ಆಗಿಬಿಡುತ್ತೆ ಕಾರ್, ಅದು ಅಪ್ಪಚ್ಚಿ ಮಾಡೋದಿಲ್ಲ. ಅದು ಎರಡು ಇರಬೇಕು. ಅದು ಅಶ್ವತರ. ಅಶ್ವತರ ಅಂದ್ರೆ ಏನು ಗೊತ್ತಾ, ಅಶ್ವಕ್ಕಿಂತ ಫಾಸ್ಟ್, ಮೋರ್ ಅದು ಪದ. ಅಶ್ವತರ. ಅಶ್ವ ಅಂಬದಕ್ಕೆ ತುರಗ ಅಂತಾರೆ. ತುರಗ ಅಂದ್ರೆ ಏನು, ತುರ ಅಂದ್ರೆ ವೇಗ, ಫಾಸ್ಟ್ ಆಗಿ ಹೋಗೋದು ಅಂತ ಅರ್ಥ. ಆದ್ರೆ ಅದಕ್ಕಿಂತ ಫಾಸ್ಟ್ ಅಂದ್ರೆ ಯಾವುದು, ಅಶ್ವತರ. ಶ್ವೇತ ಅದು ಬಿಳಿ ಬಣ್ಣದ್ದು, ಬಿಳಿ ಬಣ್ಣದ ಅಶ್ವತರ ರೂಪದಲ್ಲಿ ಹೇಳಿದ ಉಪನಿಷತ್ತು. ಅದು ಮುಂದೆ ಅರ್ಥ ಆಗ. ಮಾಂಡೋಕ್ ಹೋಗ್ಬೇಡ, ಕಪ್ಪೆ ರೂಪದಲ್ಲಿ ಹೇಳಿದ್ರು ವರ್ಣದೇವ, ಅದಕ್ಕೆ ಕಪ್ಪೆ ಉಪನಿಷತ್ತು ಅಂತ ಕರೀತಾರೆ. ಕಪ್ಪೆ ವಟ ಕೊಡ್ತಾರೆ ಅವ್ರು ವಟ ಕೊಟ್ಟಿದ್ದೇನೋ ವೇದ ಮಾತ್ರ ವಟ ಕೊಡ್ತಾರೆ. ಇವ್ರು ವೇದ ಮಾತ್ರ ವಟ ಕೊಟ್ಟಿದಾಗ ಹೇಳ್ಬಾರ್ದು. ಪಾಠ ಪ್ರವದಲ್ಲಿ ಯಾವುದೇ ಇಲ್ಲ, ಎಷ್ಟೊಂದಿಲ್ಲ. ಇರೋ ಅನ್ನೋದು ಎಷ್ಟೋ ಮಿಸ್ ಆಗಿದೆ. ಅದೇ ಸರ್ವಗುಣನೇ ಇಲ್ಲ.